ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನ ಬೆಳೆಸಿ. ಸೊ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡತ್ತೇನಪ್ಪ ಅಂತಂದ್ರೆ, ನಮ್ಮ ಧಾರವಾಡದಾಗ ಯಲ್ಲಮ್ಮ ಗುಡ್ಡ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಇವಾಗ ಎಲ್ಲ ದೇವಸ್ಥಾನಗಳನ್ನ ಕಂಪೇರ್ ಮಾಡಿದ್ರೆ ಈ ಸ್ವಚ್ಛತೆ ಅನ್ನೋ ವಿಷಯದೊಳಗೆ ನಮ್ಮ ಯಲ್ಲಮ್ಮ ಗುಡ್ಡದಲ್ಲಿ ಭಾಳ ಅಂದ್ರೆ ಭಾಳ ಗಲೀಜು ಮಾಡಕತ್ತಾರ. ಅಂತಂದ್ರೆ ಇವಾಗ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಎಲ್ಲಿ ಬೇಕಂದ್ರೆ ಅಲ್ಲಿ ವಸ್ತುಗಳನ್ನು ಚೆಲ್ಲೋದಾಗಿರ್ಬೋದು, ಭಾಳ ಅಂದ್ರೆ ಭಾಳ ನಡೆಯಾಗತ್ತದ. ಇದು ಯಾಕೆ ಇನ್ನೂ ಮಟನೂ ಸರ್ಕಾರದ ಕಣ್ಣಿಗೆ ಬಂದಿಲ್ಲ, ಯಾಕೆ ಇನ್ನೂ ಇದನ್ನ ಜನ ಗುರ್ತಿಸಾಗತ್ತಿಲ್ಲ? ಎಲ್ಲಿ ನೋಡಿದ್ರಿ, ಇವಾಗ ನೋಡ್ರಿ, ಮೊನ್ನೆ ಒಂದು ಮುಗಳಪ್ಪಂದ ಒಂದು ಲವ್ ಜಿಹಾದ್ ಅಂತ ಹೇಳಿ ಭಾಳ ಮಂದಿ ಬಜರಂಗಿದವ್ರು ಬಂದರು. ಆಮೇಲೆ ಆ ಕಮ್ಯುನಿಟಿಯವರು, ಈ ಕಮ್ಯುನಿಟಿಯವರು, ಆ ಸಂಸ್ಥೆಯವರು, ಈ ಸಂಸ್ಥೆಯವರು ಬಂದು ಹೇಳಾಕತ್ರಿ ಹಿಂದೂ ಧರ್ಮದ ಬಗ್ಗೆ. ಬಟ್ ಅದು ಕೂಡ ನಮ್ದು ಹಿಂದೂ ಟೆಂಪಲ್ ಅಲ್ವಾ, ಇದ್ರ ಬಗ್ಗೆ ಯಾಕೆ ನೀವು ಗಮನ ಹರಿಸಾಕತ್ತಿಲ್ಲ? ಆ ಒಂದು ಟೆಂಪಲ್ ಬಗ್ಗೆ ಗಮನ ಹರಿಸಿ ಸ್ವಚ್ಛತೆಯನ್ನು ಕಾಪಾಡ್ಬೋದಲ್ಲ. ಯಾಕಂತಂದ್ರೆ ಇವಾಗ ನಾನು ರೀಸೆಂಟಾಗಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದೆ ಅಂದ್ರೆ ಇವಾಗ ರೀಸೆಂಟಾಗೆಲ್ಲ ಭಾಳ ದಿನ ಆಯಿತು. ಸೊ ಅವಾಗ ನಾನು ಹೋಗಿದಾಗ ಎಲ್ಲವೂ ಕೂಡ ಅಭಿವೃದ್ಧಿ ಆಗಕತ್ತದ. ಅಲ್ಲಿರೋ ಒಂದು ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ಜನ ಭಾಳ ಅಂದ್ರೆ ಭಾಳ ಹಿಂದೆ ಆಗಕತ್ತಾರೆ. ಯಾಕಂತಂದ್ರೆ ಅವ್ರು ನಡೆದುಕೊಂಡು ಬಂದ ರೀತಿ ಆಗಿರ್ಬೋದು ಅಥವಾ ಅವ್ರಿದ್ದ ನೀತಿ ಆಗಿರ್ಬೋದು, ಅದು ಗೊತ್ತಿಲ್ಲ. ಆದರೆ ಎಲ್ಲಿ ಬೇಕಾದಲ್ಲಿ ಕುಂಕುಮಗಳನ್ನು ಚಲ್ಲೋದಾಗಿರ್ಬೋದು. ಇವಾಗ ಭಂಡಾರದ ಒಡತಿ ಯಲ್ಲಮ್ಮ ದೇವ್ರಿಗೆ ಅಂತಾರ, ಆಯಿತು ನಾವು ಒಪ್ಕೋತೀನಿ ಹಂಗಂತ ಹೇಳಿ ಎಲ್ಲಿ ಬೇಕಾದಲ್ಲಿ ಕುಂಕುಮ ಚಲ್ತಾರೆ. ಮತ್ತು ಪಡ್ಲಿಗೆ ಅಂದ್ರೆ ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರ್ತದೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಪಡ್ಲಿಗೆ ಅಂದ್ರೆ ಒಂದು ಬುಟ್ಟಿ ಥರ ಇರ್ತದೆ. ಸೊ ಆ ಒಂದು ಬುಟ್ಟಿ ಒಳಗೆ ದೇವರ ಒಂದು ವಸ್ತುಗಳನ್ನು ಹಾಕಿರ್ತೀವಿ, ಭಂಡಾರವನ್ನು ಹಾಕಿರ್ತೀವಿ. ಆ ಒಂದು ವಸ್ತುಗಳನ್ನು ಕೂಡ ಎಲ್ಲಿ ಬೇಕಾದಲ್ಲಿ ಚಲ್ಲಕತ್ತಾರ. ಸೊ ಇದ್ರ ಬಗ್ಗೆ ನೀವು ಗಮನ ವಹಿಸಬೇಕು. ಯಾಕಂತಂದ್ರೆ ನಾವು ಯುವಕರಾಗಿರ್ತೀವಿ, ಯೂತ್ಸ್ ಆಗಿರ್ತೀವಿ. ನಾವು ಒಂದು ಜನರಿಗೆ ಈ ರೀತಿ ಸ್ವಚ್ಛತೆಯನ್ನು ಕಾಪಾಡೋದ್ರ ಬಗ್ಗೆ ಮನವರಿಕೆ ಮಾಡಿಸ್ತೇ ಇದ್ರೆ ಇದು ಇನ್ನೂ ಕೂಡ ವಿಪರೀತ ಹಂತಕ್ಕೆ ಹೋಗ್ತದೆ. ಯಾಕಂತಂದ್ರೆ ಇವಾಗ ನೀವು ಯಲ್ಲಮ್ಮ ಗುಡ್ಡಕ್ಕೆ ಯಾರಾದರೂ ಹೋದಾಗ ನಿಮ್ಗೆ ಅನಿಸ್ತದೆ, ಏನಪ್ಪ ಇವಾಗ ನೋಡ್ರಿ ಜೋಗಳಬಾವಿ ಅಂತ ಹೇಳಿ, ಜೋಗಳಬಾವಿಯೊಳಗೆ ನೀವು ಮಿಂದು ಅಂದರೆ ಎದ್ದು ಸ್ನಾನ ಮಾಡಿ ದೇವರದ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಬರಬೇಕು. ಆದರೆ ಇಲ್ಲಿ ಏನಾಗತ್ತೈತೆ ಅಂದ್ರೆ ಸ್ವಚ್ಛತೆ ಒಂದಿಲ್ಲ, ಮತ್ತು ಇನ್ನೊಂದು ನಾ ಹೇಳಿದೆ ನಿಮಗೆ, ಪಡ್ಲಿಗೆಯನ್ನು ಕೂಡ ಎಲ್ಲಿ ಬೇಕಾದಲ್ಲಿ ಒಗ್ಯಾಕತ್ತಾರ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಕೂಡ ನಾವು ಯುವಕರು ಗಮನ ವಹಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಬ್ಬರು ಹಳ್ಳಿ ಮಂದಿ ಇರ್ತಾರೆ, ಕೆಲವೊಬ್ಬರು ವಯಸ್ಸಾದವ್ರು ಇರ್ತಾರೆ. ಸೊ ಎಂತಹ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಒಂದು ಡಿಸ್ಟಿಕ್ಕಿಂದ ಜನಗಳು ಬಂದಿರ್ತಾರೆ. ಅಂಥ ಜನರಿಗೆ ನಾವು ಮನವರಿಕೆ ಮಾಡಬೇಕಾಗುತ್ತದೆ. ಅಲ್ಲಿರೋ ವ್ಯಕ್ತಿಗಳ ಬಗ್ಗೆ ಗಮನ ವಹಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಬೇರೆ ಊರಿಂದ ಬರೋರಿಗೆ ಗೊತ್ತಿರಲ್ಲ ಹೆಂಗಿರ್ಬೇಕು ಹೆಂಗಿಲ್ಲ ಅಂತ ಹೇಳಿ. ಅದೇ ಬೇರೆ ದೇವಸ್ಥಾನ ನೋಡ್ರಿ, ಉದಾಹರಣೆಯಾಗಿ ತಗೊಳ್ರಿ, ನಮ್ಮ ಧರ್ಮಸ್ಥಳ ತಗೊಳ್ರಿ, ನೀವು ಕುಕ್ಕೆ ಸುಬ್ರಹ್ಮಣ್ಯ ತಗೊಳ್ರಿ, ನೀವು ದುರ್ಗಾದೇವಿ ಟೆಂಪಲ್ ತಗೊಳ್ರಿ, ನೀವು ಮಹಾಲಕ್ಷ್ಮಿ ಮಂದಿರ ತಗೊಳ್ರಿ, ನೀವು ಎಲ್ಲ ದೇವಸ್ಥಾನದಲ್ಲೂ ಕೂಡ ಸ್ವಚ್ಛತೆಯನ್ನು ಭಾಳ ಅಂದ್ರೆ ಭಾಳ ಚಂದ ಕಾಪಾಡ್ಯಾರ. ಆದ್ರೆ ನಮ್ಮ ಯಲ್ಲಮ್ಮ ಗುಡ್ಡವನ್ನು ಕೇವಲವಾಗಿ ಕಾಣಕತ್ತಾರೇನೋ ಅಂತ ಹೇಳಿ ಎಲ್ಲೋ ಒಂದು ಕ್ಷಣ ಅನ್ಸಾಗತ್ತದ. ಬಟ್ ಇದು ಭಾಳ ಅಂದ್ರೆ ಭಾಳ ವಿಪರೀತ ಸ್ಥಿತಿಗೆ ಹೋಗೋಂಥ ಪರಿಸ್ಥಿತಿ ಐತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ವಚ್ಛತೆಯನ್ನು ನಾವು ಸ್ವಚ್ಛತೆ ಕಾಪಾಡೋದ್ ಕಡೆ ಅದ್ರ ಬಗ್ಗೆ ಗಮನನೂ ಹರಿಸಬೇಕಾಗುತ್ತದೆ. ಯಾಕಂತಂದ್ರೆ ದೇವಸ್ಥಾನ ಅನ್ನೋದು ಸ್ವಚ್ಛತೆ ಮಂದಿರ ಆಗಿರ್ಬೇಕು, ದೇವಸ್ಥಾನ ಅನ್ನೋದು ಸ್ವಚ್ಛತೆಯ ಒಂದು ದಾರಿ ಆಗಬೇಕು, ಸ್ವಚ್ಛತೆಯ ಒಂದು ಮಾರ್ಗ ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಮನವರಿಕೆ ಮಾತ್ರವಲ್ಲ, ಇದನ್ನ ಅಳವಡಿಸ್ಕೋಬೇಕಂತನೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ಈ ಯಲ್ಲಮ್ಮ ಗುಡ್ಡದ ಒಂದು ಕೆಲವು ಸ್ಥಿತಿಗತಿಗಳನ್ನು ಸರಿ ಮಾಡಿ ಅಂತ ಹೇಳಿದ್ರೆ, ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಆದಷ್ಟು ಯಲ್ಲಮ್ಮ ಗುಡ್ಡವನ್ನು ಎಲ್ಲರೂ ಸ್ವಚ್ಛತೆಯಿಂದ ಕಾಪಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್. ಬಾಯ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವಾಗ ಹೋಗ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.